ಹರೇ ಕೃಷ್ಣ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು 5000 ವರ್ಷಗಳ ಹಿಂದೆ ಭಗವದ್ಗೀತೆ ಎಂಬ ದಿವ್ಯ ಜ್ಞಾನವನ್ನು ಕುರುಕ್ಷೇತ್ರ ರಣಭೂಮಿಯಲ್ಲಿ ಅರ್ಜುನಿಗೆ ಉಪದೇಶ ಮಾಡ್ತಾನೆ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಆದರೆ ಅರ್ಜುನಿಗೆ ಉಪದೇಶ ಮಾಡೋಕ್ಕೂ ಮೊದಲು ಸೂರ್ಯದೇವನಿಗೆ ಉಪದೇಶವನ್ನು ಮಾಡಿದ್ದ ಅಂತ ನಾವು ಎಷ್ಟೋ ಜನ ತಿಳ್ಕೊಂಡೇ ಇಲ್ಲ. ಹೌದು, ನಿಜ. ಭಗವದ್ಗೀತೆಯ 4ನೇ ಅಧ್ಯಾಯ 1 ಮತ್ತು 2ನೇ ಶ್ಲೋಕದಲ್ಲಿ ಸ್ವಯಂ ಕೃಷ್ಣನೇ ಹೇಳುವ ಹಾಗೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತಾವನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನೋರಿಶ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ದಿವ್ಯ ಜ್ಞಾನವನ್ನು ಮೊದಲು ವಿವಸ್ವಾನ್ ಅಂದರೆ ಸೂರ್ಯದೇವನಿಗೆ ಉಪದೇಶಿಸಿದೆ. ನಂತರ ಸೂರ್ಯದೇವನು ಮನುಕುಲದ ತಂದೆಯಾದಂತಹ ಮನುವಿಗೆ ಉಪದೇಶಿಸಿದ. ತದನಂತರ ಮನುವು ತನ್ನ ಮಗನು ಹಾಗೂ ಶಿಷ್ಯನೂ ಆದಂತಹ ಇಕ್ಷ್ವಾಕು ರಾಜನಿಗೆ ಉಪದೇಶಿಸಿದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ 2ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಉತ್ತಮೋತ್ತಮ ದಿವ್ಯ ಜ್ಞಾನವು ಪರಂಪರೆಯ ಮೂಲಕ ಸಾಗಿ ಬಂದಿದೆ. ಆದರೆ ಕಾಲ ಕಳೆದ ನಂತರ ಈ ಒಂದು ಪರಂಪರೆಯ ಒಂದು ಜ್ಞಾನವು ನಶಿಸಿ ಹೋಗುತ್ತದೆ. ಆದ್ದರಿಂದ ಈ ಒಂದು ಜ್ಞಾನವನ್ನು ಪುನಃ ಸ್ಥಾಪನೆ ಮಾಡೋಕ್ಕೋಸ್ಕರ ನಾನು ಈ ಒಂದು ರಣಭೂಮಿಯಲ್ಲಿ ನಿನ್ನ ಮೂಲಕ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಸೊ ನಾವಿಲ್ಲಿ ಏನು ತಿಳ್ಕೊಬೋದು ಅಂತ ಹೇಳಿದ್ರೆ, ಭಗವದ್ಗೀತೆ ಅನ್ನೋದು ಕೇವಲ ಯಾವುದೋ ಒಂದು ವ್ಯಕ್ತಿಯಿಂದ ಕೃತಕವಾಗಿ ನಿರ್ಮಾಣವಾದಂಥದ್ದಲ್ಲ. ಆ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಪರಮಾತ್ಮನಿಂದಲೇ ಗುರುಕೃಷ್ಣನ ಪರಂಪರೆಯಿಂದ ಸಾಗಿ ಬಂದಿರೋದು ಅಂತ ತಿಳ್ಕೊಬೋದು. ಹರೇ ಕೃಷ್ಣ.